ಇನ್ನೊಂದು ದೊಡ್ಡ ತೀರ್ಮಾನ, ನಮ್ಮ ಸೀನಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದ, ನಮ್ಮ ಫಾರ್ಮರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೀನಾ, ಈಗ ಇಲ್ಲಲ್ಲ, ಇಲ್ಲ, ಅವನು ನಾನು ಒಂದಿನ ಎಲ್ಲೋ ಹಂಗೆ ಪ್ರಯಾಣ ಮಾಡ್ತಾ ಇದ್ದ, ಚರ್ಚೆ ನಡೀತಾ ಇತ್ತು. ಒಬ್ಬ ತಮಿಳುನಾಡು ಯುವಕ, ಅವರು ಕೇಳ್ತಾ ಇದ್ರು, ಯುವಕರಿಗೆ ಏನ್ ಬೇಕು ಅಂತ ನಾವು ಕೇಳ್ತಾ ಇದ್ದೋ, ಮುಂದಕ್ಕೆ ಬಜೆಟ್ ಅಲ್ಲಿ ಸೇರ್ಸಕ್ಕಲ್ಲ, ಇದು ಮ್ಯಾನಿಫೆಸ್ಟೋ ಸೇರ್ಸಕ್ಕೆ ಏನ್ ಬೇಕು ಅಂತ ಒಂದು ಚರ್ಚೆ ನಡೀತಾ ಇತ್ತು. ಸೊ ನಾವು ಝೂಮ್ ಅಲ್ಲೇ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೋ. ಆಗ ಒಬ್ಬ ಹುಡುಗ ತಮಿಳುನಾಡು ನನಗೆ ಹೇಳ್ದ, ಈಗ ಉದ್ಯೋಗ ಸಮಸ್ಯೆ ಬಹಳ ದೊಡ್ಡದಿದೆ, ಯುವಕರಿಗೆ ಉದ್ಯೋಗ ಸಮಸ್ಯೆ. ಈಗ 56,000 ಹುದ್ದೆಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ದೋ. ಒಂದು ವರ್ಷದಿಂದ ತೀರ್ಮಾನ ಮಾಡ್ದೋ. ಈ ನಮ್ಮ ಈ ಇದರಲ್ಲಿ ಆಯೋಗ ಆಯ್ತು, ಈ ನಮ್ಮ ಇದ್ರ ಬಗ್ಗೆ ಸ್ವಲ್ಪ ನಿಂತ್ಕೋತು. ಈಗ ಅದು ಸೆಟ್ಲ್ ಆಗಿದೆ, ಈಗ ಕರಿತಾ ಇದೀವಿ. ಅದಕ್ಕೆ ಟೈಮ್ ಲೈನ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಕ್ಯಾಲೆಂಡರ್ ಇಷ್ಟು ದಿನದಲ್ಲಿ ಆ ಉದ್ಯೋಗ ಮುಗಿಬೇಕು ಅಂತೇಳಿ ಎಲ್ಲ ವರ್ಕೌಟ್ ಮಾಡಕ್ಕೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ಹೇಳಿದ್ದೀವಿ, ಅದನ್ನ ಮುಡ್ತೀವಿ. ಅದಲ್ಲದೆ ಈ ರಾಜ್ಯದಲ್ಲಿ ಯಾರೇ ಆಗ್ಲಿ, ಖಾಸಗಿಯವರು ಉದ್ಯೋಗ ಯಾರನ್ನಾರು ತಗೋಬೇಕು ಅಂದ್ರೆ, ಇಲ್ಲ ಡಾಕ್ಟರ್ ತಗೋಬೇಕು, ಇಂಜಿನಿಯರ್ ತಗೋಬೇಕು, ಹೋಟ್ಲ್ ತಗೋಬೇಕು, ಡ್ರೈವರ್ಗಳು ಬೇಕು, IT ಬೇಕು, BT ಬೇಕು, ಯಾವುದೇ ಉದ್ಯೋಗ ಆಗಲಿ, ಎನಿಥಿಂಗ್, ಹ್ಯೂಮನ್ ರಿಸೋರ್ಸಸ್, ನರ್ಸ್ಗಳು ಬೇಕು, ಏನೇ ಉದ್ಯೋಗ ಯಾರಿಗಾರು ಬೇಕು ಅಂತಂದ್ರೆ ಅವನು ಒಂದು ಸರ್ಕಾರದ ವತಿಯಿಂದ ನಾವು ಒಂದು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಬೈ ಗೌರ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಸೊ ಆಗ ಅವನು ಏನ್ ಮಾಡ್ತಾನೆ, ನಮ್ಮ ಹುಡುಗರುಗಳು ಯಾರ್ಯಾರು ಉದ್ಯೋಗ ಬೇಕು ಅವನು ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾನೆ, ಅವ್ರಿಗೆ ಯಾರ್ಯಾರು ಉದ್ಯೋಗ ಬೇಕು ಅಂತ ಅವ್ರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ಇಬ್ಬರಿಗೂ ಕೂಡ ಒಂದು ಸಮನ್ವಯತೆ ಮಾಡಿ ಇಲ್ಲಿ ಸ್ಥಳೀಯರಿಗೆ, ನಮ್ಮ ಲೋಕಲ್ ಕರ್ನಾಟಕ ರಾಜ್ಯದ ಜನತೆಗೆ ಉದ್ಯೋಗವನ್ನ ಆ ಒಂದು ತುಂಬಿಸಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಒಂದು 3 ಜನ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೇನೆ. ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಶರಣ್ ಪ್ರಕಾಶು ಮತ್ತು ಪ್ರಿಯಾಂಕರ್ಗೆಲ್ಲ 4 ಜನ, 3 ಜನ ಪ್ರಿಯಾಂಕರ್, 3 ಜನದ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇನೆ. ಅವ್ರು ಕೂತ್ಕೊಂಡು ರಿಪೋರ್ಟ್ ಮಾಡಿ ಯಾವ ರೀತಿ, ಯಾಕೆಂದ್ರೆ ನಾವು ಸ್ಟೇಕ್ ಹೋಲ್ಡರ್ಸ್ ಹತ್ರ ಮಾತಾಡ್ಬೇಕಲ್ಲ, ಅವ್ರಿಗೂ ಏನು ಅಂತ ಕೇಳ್ಬೇಕಲ್ಲ. ನಾವು ಯಾರು ಇಂಟರ್ಫಿಯರ್ ಆಗಲ್ಲ, ಬಟ್ ಯಾರಿಗಾರು ನಿಮ್ಮ ಮನೇಲಿ ಕೆಲಸ ಬೇಕು ಅಂದ್ರೆ ನೀನು ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅವನ್ ಬೇಕು ಎಷ್ಟು ಜನ ಬೇಕು ಅಂದ್ಬಿಟ್ಟು ಇದ್ರಲ್ಲಿ ಅವ್ನು ಪಿಕ್ ಮಾಡ್ಕೊಳ್ಳೋದು. ಸೊ ಆ ರೀತಿ ಯಾರಿಗೆ ನಾವು ಉದ್ಯೋಗವನ್ನು ಕೊಡಿಸೋ ಅನ್ನೋದು ಈ ಸರ್ಕಾರ ಆಗ್ಬೇಕು ಅಂತೇಳಿ ಅದೊಂದು ತೀರ್ಮಾನ ಮಾಡಿದ್ದೇವೆ.